ವಿಶ್ವದ ಅತಿ ದೊಡ್ಡ ತೈಲ ಸಂಪತ್ತು ಇರುವ ದೇಶ, ಆದರೆ ಜನರು ಅನ್ನಕ್ಕಾಗಿ ಸಾಲಿನಲ್ಲಿ ನಿಂತಿರುವ ದೇಶ, ಅದುವೇ ವೆನೆಜುವೆಲಾ. ಒಮ್ಮೆ ಲ್ಯಾಟಿನ್ ಅಮೆರಿಕಾದ ಶ್ರೀಮಂತ ದೇಶವಾಗಿದ್ದ ಇದು ಇಂದು ಯಾಕೆ ಆರ್ಥಿಕವಾಗಿ ಕುಸಿದು ಬಿಟ್ಟಿದೆ? ಮತ್ತೆ ಯಾಕೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಯುನೈಟೆಡ್ ಸ್ಟೇಟ್ಸ್ ಈ ದೇಶದ ವಿರುದ್ಧ ವರ್ಷಗಳಿಂದ ಹೋರಾಟ ಮಾಡುತ್ತಿದೆ? ಇತ್ತೀಚೆಗೆ ಕಿಮ್ ಜಾಂಗ್ ಉನ್ ನೇತೃತ್ವದ ನಾರ್ತ್ ಕೊರಿಯಾ ಮಹತ್ವಾಕಾಂಕ್ಷಿ ನ್ಯೂಕ್ಲಿಯರ್ ಕ್ಯಾಪಬಲ್ ಮಿಸೈಲ್ ಟೆಸ್ಟ್ ನಡೆಸಿತ್ತು. ಆ ಪರೀಕ್ಷೆಯ ನಂತರ ಕಿಮ್ ಜಾಂಗ್ ಉನ್ ಒಂದು ದೊಡ್ಡ ಸಂದೇಶ ರವಾನಿಸಿದ್ದಾರೆ. ನಮ್ಮ ನ್ಯೂಕ್ಲಿಯರ್ ಟೆಸ್ಟ್ ಶಾಂತಿಯ ಉದ್ದೇಶಕ್ಕಾಗಿ, ನಾವು ಯಾರಿಗೂ ಸವಾಲು ಹಾಕುತ್ತಿಲ್ಲ. ಆದರೆ ಯಾರಾದರೂ ಉತ್ತರ ಕೊರಿಯಾವನ್ನು ವೆನೆಜುವೆಲಾ ರೀತಿ ಪಡೆಯಬಹುದು ಎಂದು ಭಾವಿಸಿದರೆ ಅದು ಅವರು ಬೆಂಕಿಯ ಜೊತೆ ಆಟ ಆಡುತ್ತಿದ್ದಾರೆ ಎಂದರ್ಥ. ಈ ಮಾತುಗಳು ನೇರವಾಗಿ ಯುನೈಟೆಡ್ ಸ್ಟೇಟ್ಸ್ಗೆ ಎಚ್ಚರಿಕೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಈ ಕಥೆಯಲ್ಲಿ ತೈಲ ಇದೆ, ರಾಜಕೀಯ ಇದೆ ಮತ್ತು ದೊಡ್ಡ ಜಿಯೋಪಾಲಿಟಿಕಲ್ ಆಟವೂ ಇದೆ. ವೆನೆಜುವೆಲಾ ದಕ್ಷಿಣ ಅಮೆರಿಕದಲ್ಲಿ ಇರುವ ತೈಲ ಸಂಪತ್ತಿನಿಂದ ಪ್ರಸಿದ್ಧವಾದ ದೇಶ. 1811ರಲ್ಲಿ ಸ್ಪೇನ್ ವಿರುದ್ಧದ ಯುದ್ಧದ ನಂತರ ಸ್ವಾತಂತ್ರ್ಯ ಪಡೆದಿತ್ತು. 20ನೇ ಶತಮಾನದಲ್ಲಿ ವಿಶ್ವದ ಪ್ರಮುಖ ತೈಲ ಉತ್ಪಾದಕ ರಾಷ್ಟ್ರವಾಗಿತ್ತು. 1930ರ ವೇಳೆಗೆ ವೆನೆಜುವೆಲಾ ವಿಶ್ವದ ಅತಿದೊಡ್ಡ ತೈಲ ರಫ್ತು ದೇಶಗಳಲ್ಲಿ ಒಂದಾಗಿತ್ತು. ಇದೇ ಕಾರಣದಿಂದ ಅಮೆರಿಕ ಈ ದೇಶದ ಮೇಲೆ ಕಣ್ಣಿಟ್ಟಿತ್ತು, ಹೆಚ್ಚಿನ ಆಸಕ್ತಿ ತೋರಿತ್ತು. ಅಮೆರಿಕ ಕಂಪನಿಗಳು ವೆನೆಜುವೆಲಾದ ತೈಲ ಕ್ಷೇತ್ರದಲ್ಲಿ ಅತಿಯಾಗಿ ಹೂಡಿಕೆ ಮಾಡಿದವು. ಅಮೆರಿಕ ಸರ್ಕಾರವು ಕೆಲವು ಕಾಲ ಆಥರೈಸೇಷನ್ ಆಡಳಿತಗಳನ್ನು ಸಹ ಬೆಂಬಲಿಸಿತು. ಅದಕ್ಕೆ ಮುಖ್ಯ ಕಾರಣ ತೈಲ ಸಂಪತ್ತು ಮತ್ತು ಆರ್ಥಿಕ ಹಿತಾಸಕ್ತಿ. ನಂತರ 1999ರಲ್ಲಿ ವೆನೆಜುವೆಲಾದಲ್ಲಿ ಸೋಷಿಯಲಿಸ್ಟ್ ನಾಯಕ ಹ್ಯೂಗೋ ಜಾವೇಜ್ ಅಧಿಕಾರಕ್ಕೆ ಬಂದ. ಅವರ ಪ್ರಮುಖ ನಿರ್ಧಾರಗಳು ತೈಲ ಕಂಪನಿಗಳ ರಾಷ್ಟ್ರೀಕರಣ, ಬಡ ಜನರಿಗೆ ಕಲ್ಯಾಣ ಯೋಜನೆ, ಅಮೆರಿಕ ವಿರುದ್ಧ ತೀವ್ರ ಟೀಕೆ. ಅವರು ಕ್ಯೂಬಾ, ರಷ್ಯಾ, ಇರಾನ್ ದೇಶಗಳೊಂದಿಗೆ ಸ್ನೇಹ ಬೆಳೆಸಿದರು. ಇದು ಅಮೆರಿಕ ಕಣ್ಣು ಕೆಂಪಾಗಿಸಿತ್ತು. ಅಮೆರಿಕ ವೆನೆಜುವೆಲಾ ಸಂಬಂಧ ಕೆಡುವಂತೆ ಮಾಡಿತು. ಜಾವೇಜ್ ಸಾವಿನ ನಂತರ ನಿಕೋಲಸ್ ಮ್ಯಾಡರೋ ಅಧ್ಯಕ್ಷರಾದರು. ಆದರೆ ದೇಶದಲ್ಲಿ ದೊಡ್ಡ ಸಂಕಷ್ಟ ಉಂಟಾಯಿತು. ಅತಿ ದೊಡ್ಡ ಹೇರಿಕೆ, ಆಹಾರ ಮತ್ತು ಔಷಧಿ ಕೊರತೆ, ಲಕ್ಷಾಂತರ ಜನ ದೇಶ ತೊರೆಯುವುದು. ಇದರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾದವು. ಅಮೆರಿಕ ಸರ್ಕಾರವು ವೆನೆಜುವೆಲಾ ಮೇಲೆ ಹಲವು ನಿರ್ಬಂಧ ಹೇರಿತು, ಮುಖ್ಯವಾಗಿ ಸರ್ಕಾರದ ಅಧಿಕಾರಿಗಳ ಮೇಲೆ ನಿರ್ಬಂಧ. ವೆನೆಜುವೆಲಾ ತೈಲ ಕಂಪನಿ PDVSA ಮೇಲೆ ನಿರ್ಬಂಧ. ವೆನೆಜುವೆಲಾ ತೈಲ ರಫ್ತಿಗೆ ಅಡ್ಡಿ. ಮೆಡಾರೋ ಆಡಳಿತ ಜನತಂತ್ರವನ್ನು ಹಾಳು ಮಾಡುತ್ತಿದೆ ಅಂತ ಅಮೆರಿಕ ಹೇಳಿತು. ಅಮೆರಿಕ ನಮ್ಮ ದೇಶದ ಒಳ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡುತ್ತಿದೆ ಅಂತ ವೆನೆಜುವೆಲಾ ಕಿಡಿಕಾರಿತ್ತು. 2019ರಲ್ಲಿ ಅಮೆರಿಕ ವಿರೋಧ ಪಕ್ಷದ ನಾಯಕ ಜುವಾನ್ ಗುವೈಡೋ ಅವರನ್ನು ವೆನೆಜುವೆಲಾದ ತಾತ್ಕಾಲಿಕ ಅಧ್ಯಕ್ಷ ಎಂದು ಘೋಷಣೆ ಮಾಡಿತು. ಇದು ಎರಡು ಸರ್ಕಾರಗಳ ಸ್ಥಿತಿ ಸೃಷ್ಟಿಸಿತು. ಮೆಡಾರೋ ಸರ್ಕಾರ, ಗುವೈಡೋ ವಿರೋಧ ಪಕ್ಷ ಸರ್ಕಾರ. ಇದರಿಂದ ಅಮೆರಿಕ ವೆನೆಜುವೆಲಾ ಸಂಘರ್ಷ ಇನ್ನಷ್ಟು ಗಂಭೀರವಾಯಿತು. 2025ರಲ್ಲಿ ಅಮೆರಿಕ ವೆನೆಜುವೆಲಾ ಸಮೀಪದಲ್ಲಿ ದೊಡ್ಡ ಸೇನಾ ಕಾರ್ಯಾಚರಣೆ ಆರಂಭಿಸಿತು. ಸಮುದ್ರದಲ್ಲಿ ಹಲವಾರು ದಾಳಿ, ವೆನೆಜುವೆಲಾ ತೈಲ ಸಾಗಾಣಿಕೆ ಮೇಲೆ ತಡೆ, ಅಮೆರಿಕ ನೌಕಾಪಡೆಯ ನಿಯೋಜನೆ ಮಾಡಿತು. 2026 ಜನವರಿ 3ರಂದು ಅಮೆರಿಕ ಸೇನೆ ವೆನೆಜುವೆಲಾದಲ್ಲಿ ಕಾರ್ಯಾಚರಣೆ ನಡೆಸಿತು. ಅಧ್ಯಕ್ಷ ನಿಕೋಲಸ್ ಮೆಡಾರೋ ಅವರನ್ನು ಬಂಧಿಸಲಾಯಿತು. ನಂತರ ಅವರನ್ನು ಅಮೆರಿಕಕ್ಕೆ ಕರೆದೊಯ್ಯಲಾಯಿತು. ನಿಕೋಲಸ್ ಮೆಡಾರೋ ವಿರುದ್ಧ ಡ್ರಗ್ ಕಳ್ಳಸಾಗಣೆ, ನಾರ್ಕೋ ಟೆರರಿಸಂ ಆರೋಪ ಹೊರಿಸಿತು. ಈ ಘಟನೆ ಲ್ಯಾಟಿನ್ ಅಮೆರಿಕದಲ್ಲಿ ದೊಡ್ಡ ವಿವಾದವಾಯಿತು. ಹಲವು ದೇಶಗಳು ಅಮೆರಿಕದ ಕ್ರಮವನ್ನು ವಿರೋಧಿಸಿದವು. ರಷ್ಯಾ, ಚೀನಾ, ಇರಾನ್, ಬ್ರೆಜಿಲ್, ಮೆಕ್ಸಿಕೋ ದೇಶಗಳು ಇದನ್ನು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಎಂದು ಖಂಡಿಸಿದವು. ಅಮೆರಿಕ ನಡೆಸಿದ ಕಾರ್ಯಾಚರಣೆಯಲ್ಲಿ ನಿಕೋಲಸ್ ಮೆಡಾರೋ ಅವರನ್ನು ಬಂಧಿಸಿದ ಘಟನೆಯ ನಂತರ ಕಿಮ್ ಜಾಂಗ್ ಉನ್ ಮತ್ತು ಉತ್ತರ ಕೊರಿಯಾ ನಾಯಕತ್ವದಲ್ಲಿ ದೊಡ್ಡ ಆತಂಕ ಉಂಟಾಗಿತ್ತು ಎಂದು ವಿಶ್ಲೇಷಕರು ಹೇಳುತ್ತಾರೆ. ಅದರ ಕಾರಣ ಅಣ್ವಸ್ತ್ರಗಳಿಲ್ಲದ ದೇಶಗಳನ್ನು ಅಮೆರಿಕ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಎಂಬ ಭಾವನೆ. ಆದ್ದರಿಂದ ಉತ್ತರ ಕೊರಿಯಾ ತನ್ನ ನ್ಯೂಕ್ಲಿಯರ್ ಆರ್ಸೆನಲ್ ಅನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಮೊನ್ನೆ ತಾನೇ ಜಪಾನ್ ಬಾರ್ಡರ್ಗೆ ನ್ಯೂಕ್ಲಿಯರ್ ಟೆಸ್ಟ್ ಮಿಸೈಲ್ ಉಡಾಯಿಸಿತು. ಅಮೆರಿಕ ಮತ್ತು ವೆನೆಜುವೆಲಾ ಸಂಘರ್ಷದ ಮೂಲ ಕಾರಣಗಳು ತೈಲ ಸಂಪತ್ತು, ಸೋಷಿಯಲಿಸ್ಟ್ ವರ್ಸಸ್ ಕ್ಯಾಪಿಟಲಿಸ್ಟ್ ರಾಜಕೀಯ, ಮಾನವ ಹಕ್ಕುಗಳ ವಿವಾದ, ಜಿಯೋಪಾಲಿಟಿಕ್ಸ್, ರಷ್ಯಾ ಚೈನಾ ಅಲೈನ್ಸ್. ಸರಳವಾಗಿ ಹೇಳುವುದಾದರೆ ವೆನೆಜುವೆಲಾ ವಿಶ್ವದ ಅತಿ ದೊಡ್ಡ ತೈಲ ಸಂಪತ್ತಿನ ದೇಶಗಳಲ್ಲಿ ಒಂದು. ಆದರೆ ಅದರ ಸೋಷಿಯಲಿಸ್ಟ್ ರಾಜಕೀಯ ಮತ್ತು ಅಮೆರಿಕ ಹಿತಾಸಕ್ತಿಗಳ ನಡುವಿನ ಸಂಘರ್ಷದಿಂದ ಈ ಸಮಸ್ಯೆ ಹೆಚ್ಚಾಗಿದೆ. ವೆನೆಜುವೆಲಾ ಕತೆ ಕೇವಲ ಒಂದು ದೇಶದ ಕಥೆಯಲ್ಲ, ಇದು ಜಗತ್ತಿಗೆ ಒಂದು ದೊಡ್ಡ ಸಂದೇಶ. ಇಂದು ಉತ್ತರ ಕೊರಿಯಾ ಅದನ್ನೇ ಹೇಳುತ್ತಿದೆ, ಅಣ್ವಸ್ತ್ರಗಳೇ ನಮ್ಮ ರಕ್ಷಣಾ ಕವಚ. ಹಾಗಾಗಿಯೇ ನಾವು ಅಮೆರಿಕ ವಿರುದ್ಧ ನಿಲ್ಲಲು ಸಾಧ್ಯ ಎನ್ನುತ್ತಿದೆ. ಕೆಲವು ದೇಶಗಳು ನ್ಯೂಕ್ಲಿಯರ್ ಡಿಟರೆನ್ಸ್ ಅನ್ನು ಮಾತ್ರ ತಮ್ಮ ಬದುಕಿನ ಭದ್ರತೆ ಎಂದು ನೋಡುತ್ತಿದೆ. ಇದೇ ಇಂದಿನ ಜಿಯೋಪಾಲಿಟಿಕ್ಸ್ನ ಕಠಿಣ ಸತ್ಯ. ಇದನ್ನೇ ಇರಾನ್ ಮಾಡಿದ್ದು, ಈಗ ಅಮೆರಿಕ ಕೆಂಡ ಕಾರಿದ್ದು. ಈ ಸ್ಟೋರಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.